ನಾವು ಯಾವಾಗಲೂ 4 ಜನದ ಬಗ್ಗೆನೇ ವಿಚಾರ ಮಾಡ್ತಾ ಇರ್ತೀವಿ. 4 ಜನ, ನಾನು ಈ ಕೆಲಸ ಮಾಡಿದರೆ 4 ಜನ ಏನಂತಾರೆ, ನಾನು ಈ ಕೆಲಸ ಮಾಡಿದರೆ 4 ಜನ ಏನಂತಾರೆ, ನಾನು ಅಲ್ಲಿ ಹೋದರೆ 4 ಜನ ಏನಂತಾರೆ. ನಿಮ್ಮ ಬಗ್ಗೆ ಯೋಚನೆ ಮಾಡೋಕ್ಕೆ ಜನಕ್ಕೆ ಸಮಯ ಇಲ್ಲ. ಅದು ನಿಮ್ಮ ಭ್ರಮೆ. ನನ್ನ ಬಗ್ಗೆ ಯಾರೋ 4 ಜನ ಮಾತಾಡ್ತಿದ್ದಾರೆ ಅಂಥೇಳಿ. ಹಾಗೂ ಮಾತಾಡ್ತಾನೆ ಇದ್ದಾರೆ ಆ 4 ಜನ ಅಂದರೆ ನಿಮಗಿಂತ ಹೆಚ್ಚಿನ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇರಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಜೀವನದಲ್ಲಿ ನಮ್ಮ ಬಗ್ಗೆ ಯಾರು ಮಾತಾಡ್ತಿದ್ದಾರೆ ಅಂತಂದರೆ ಅವರು ನಮಗಿಂತ ಹೆಚ್ಚಿನ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಾತಾಡೋರು ಯಾವಾಗಲೂ ಹಿಂದೆ ಇರ್ತಾರೆ. ಅದರ ಅರ್ಥ ನೀವು ಅವ್ರ ಮುಂದೆ ಇದ್ದೀರ ಅಂತೇಳಿ. ನಿಮ್ಮ ಜೀವನವನ್ನು ಇನ್ನೊಬ್ಬರ ಅನಿಸಿಕೆ ಮೇಲೆ ಬಿಡಬೇಡಿ. ಯಾರೋ ಒಬ್ರು ಏನೋ ಹೇಳಿದ್ರು, ಯಾರೋ ಒಬ್ರು 4 ಜನ ಏನೋ ಮಾತಾಡಿದ್ರು ಅಂತೇಳಿ, ನಿಮ್ಮ ಬಗ್ಗೆ ಏನೋ ಅನಿಸಿಕೆ ನೀಡಿದ್ರು ಅಂತೇಳಿ ನೀವು ಬಿಟ್ಟ ಕೆಲಸಗಳು 4-5 ವರ್ಷಗಳ ನಂತರ ಅದ್ರ ಎಷ್ಟು ಮಹತ್ವ ಇರುತ್ತೆ ಅಂತ ನಿಮಗೆ ಅರ್ಥ ಆಗುತ್ತೆ. ನೀವು ಏನು ಮಾಡಿದ್ರು ಜನ ಮಾತಾಡೋರು ಮಾತಾಡ್ತಾನೆ ಇರ್ತಾರೆ. ನೀವು ಒಳ್ಳೇದು ಮಾಡಿದ್ರು ಮಾತಾಡ್ತಾರೆ, ನೀವು ಕೆಟ್ಟದ್ದು ಮಾಡಿದ್ರು ಮಾತಾಡ್ತಿರ್ತಾರೆ. ಅದ್ರ ಬಗ್ಗೆ ನೀವು ಗಮನ ಕೊಡಬೇಡಿ. ನಿಮ್ಮ ಜೀವನನ ರೂಪಿಸಿಕೊಳ್ಳಿ. ನಿಮ್ಮ ಜೀವನ ಯಾರಿಗೆ ಪ್ರಾಮುಖ್ಯತೆ ಇದೆ? ನಿಮಗಿದೆ. ನೀವು ಯಾರು 4 ಜನ ಮಾತು ಕೇಳಬೇಕಂತಂದರೆ ನಿಮ್ಮ ತಂದೆ ತಾಯಿ, ನಿಮ್ಮ ಅಣ್ಣ ತಮ್ಮ, ನಿಮ್ಮ ಅಕ್ಕ ತಂಗಿ, ನಿಮ್ಮ ಮಡದಿ ಮಕ್ಕಳು, ಇವರಷ್ಟೇ ನಮ್ಮ ಜೀವನಕ್ಕೆ ನಮ್ಮ ಜೊತೆ ಬರೋರು. ಇಲ್ಲಿ ಯಾರು ಬಡವಲ್ಲ, ಯಾರು ಶ್ರೀಮಂತ ಅಲ್ಲ. ನಾವು ಬದುಕಿರೋ ಜೀವನ ನಾವು ಮಾಡಿದ ಕರ್ಮಫಲ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಾನು ಊರು ಬಿಟ್ಟು ದುಡಿಯೋಕೆ ಹೋದರೆ ನನಗೆ 4 ಜನ ಏನಂತಾರೆ, ನಾನು ಅಲ್ಲಿ ಇದ್ದೀನಿ ನನಗೆ 4 ಜನ ಏನಂತಾರೆ, ನಾನು ಈ ಕೆಲಸ ಮಾಡಿದ್ರೆ 4 ಜನ ಏನಂತಾರೆ, ನಾಳೆಗೆ ನಿಮಗೆ ಸಾಲ ಸೂಲ ಆಯಿತು, ನಾಳೆ ನಿಮ್ಮ ಮನೆ ಕೆಟ್ಟದ್ದು ಅಂದರೆ ಯಾವ 4 ಜನನೂ ಬರೋದಿಲ್ಲ. ಅವಾಗ ನಾವು ದುಡಿಬೇಕು, ನೀವು ದುಡಿಬೇಕು, ನೀವೇ ದುಡಿದು ನಿಮ್ಮ ಸಂಸಾರ ನಡೆಸಬೇಕು. ನಿಮ್ಮ ಮನೆಯಲ್ಲಿ ಅವ್ರು ಇದು ಅಂತಾರೆ, ಇವ್ರು ಅದು ಅಂತಾರೆ ಅಂದು ನಿಮ್ಮ ಜೀವನನ ಇನ್ನೊಬ್ಬರ ಕೈಲಿ ಕೊಡಬೇಡಿ. ನಿಮ್ಮ ಜೀವನನ ನೀವೇ ಜೀವಿಸಿ.